ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಕೆ.ಎಸ್. ಶರ್ಮಾ, ಧೀಮಂತ ಕಾರ್ಮಿಕ ಮುಖಂಡ, ಸಾಹಿತಿ, ವಿಮರ್ಶಕ, ಪತ್ರಕರ್ತಕ, ಪಬ್ಲಿಷರ್, ಶಿಕ್ಷಣ ಪ್ರೇಮಿ, ಇವರೊಂದಿಗೆ ನನ್ನ ಸಂವಾದ ಮಾಡುತ್ತೇನೆ. ಈಗ ಜಂಟಿ ಕ್ರಿಯಾ ಸಮಿತಿಯ ಒಂದು ಲೀಡಿಂಗ್ ಮುಖಂಡರು. ಈಗ 38 ತಿಂಗಳ ಬಾಕಿ ಮತ್ತು ವೇತನ ಪರಿಷ್ಕರಣೆ ವಿಷಯದಲ್ಲಿ ಇಂದಿನ ಸ್ಥಿತಿ ಏನು? ಸ್ಥಿತಿಯನ್ನು ತಗೊಂಡ್ರೆ ಒಕ್ಕೂಟ ಜಾಯಿಂಟ್ ಆಕ್ಷನ್ ಕಮಿಟಿ ಜೊತೆ ಇಲ್ಲ. ಆದ್ರೂ ಒಂದು ಮಹತ್ವದ ಬೆಳವಣಿಗೆಯನ್ನು ಹೇಳ ಬಯಸ್ತೇನೆ. ಅದೇನು ಅಂತಂದ್ರೆ, ಒಕ್ಕೂಟದ ಮುಖಂಡರಾದಂತಹ ಆತ್ಮೀಯರಾದ ಶ್ರೀ ಚಂದ್ರರವರು ಮತ್ತು ನಾನು ಒಂದು ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಸುದೀರ್ಘವಾದ ಚರ್ಚೆಯನ್ನು ನಡೆಸಿ ನಾನು ಒಂದು ಅತ್ಯಂತ ಮಹತ್ವದ ಸಲಹೆಯನ್ನ ಶ್ರೀ ಚಂದ್ರರವರು ಕೊಟ್ಟಿದ್ದೇನೆ. ಆ ಸಲಹೆ ಏನು ಅಂತಂದ್ರೆ, ಈಗ ಅತ್ಯಂತ ಕ್ಲಿಷ್ಟತರವಾದಂತಹ ಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಕಾರ್ಮಿಕರು ಬೆಂದಿದ್ದಾರೆ, ನೊಂದಿದ್ದಾರೆ. ಅವರಿಗೆ ವೇತನ ಪರಿಷ್ಕರಣ 2 ವರ್ಷ 1 ತಿಂಗಳಾದರೂ ಕೂಡ ಇವತ್ತಿಗೂ ಜಾರಿಗೆ ಬಂದಿಲ್ಲ. ಈ ಸನ್ನಿವೇಶದಲ್ಲಿ ಇನ್ನೊಂದು ಗಂಭೀರವಾದ ವಿಷಯವನ್ನು ಗಮನಿಸಬೇಕು. ಆ ವಿಷಯ ಏನು ಅಂತಂದ್ರೆ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹೊಸ ವೇತನ 1/4/26 ಜಾರಿಗೆ ತರಲಾಗುವುದು ಅನ್ನೋ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಅವರು 27 ತಿಂಗಳ ವೇತನ ವ್ಯತ್ಯಾಸವನ್ನ ನುಂಗು ಹಾಕುವಂತಹ ಒಂದು ಸಂಚನ್ನು ಹೂಡಿದ್ದಾರೆ ಅನ್ನೋದು ಎದ್ದು ಕಾಣಿಸುತ್ತೆ. ಆ ಹಿನ್ನೆಲೆಯಲ್ಲಿ 1/1/24 ಹೊಸ ವೇತನ ಪರಿಷ್ಕರಣಾ ಜಾರಿಯಾಗಬೇಕು ಅನ್ನೋ ಬೇಡಿಕೆ ಅತ್ಯಂತ ಪ್ರಮುಖವಾದ ಬೇಡಿಕೆ. ಇದರ ಜೊತೆಗೆ ಇನ್ನೊಂದು ಗಮನಾರ್ಹ ವಿಷಯ ಏನು ಅಂತಂದ್ರೆ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 6 ತಿಂಗಳ ಕಾಲ ಮುಷ್ಕರವನ್ನ ಬಹಿಷ್ಕಾರ ಮಾಡಿ ಸಾರಿಗೆ ನಿಗಮಗಳಲ್ಲಿ ಕಾರ್ಮಿಕರು ಸಂಪು ಮಾಡಬಾರದು ಅಂತ ಬಹಿಷ್ಕಾರ ಹಾಕಿದೆ. ಇದು ಅತ್ಯಂತ ಪ್ರಜಾಸತ್ತಾತ್ಮಕವಾದಂತಹ ಒಂದು ಘೋಷಣೆ ಅಷ್ಟೇ ಅಲ್ಲ, ಇದು ನಿರಂಕುಶಾಧಿಕಾರವನ್ನು ತೋರುವಂತಹ ಒಂದು ಘೋಷಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾನೊಂದು ಮಾತನ್ನು ಹೇಳ ಬಯಸ್ತೇನೆ. ನಾವು ಈ ಹೊತ್ತು ಕಾಮನ್ ಫ್ರಂಟ್ ಮಾಡೋದು ಅತ್ಯಂತ ಅವಶ್ಯ. ಮಾನ್ಯ ಚಂದ್ರರವರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಯಾವ ಹಿನ್ನೆಲೆಯಲ್ಲಿ ಸಲಹೆ ಕೊಟ್ಟಿದ್ದೇನೆ ಅಂತಂದ್ರೆ, ಶ್ರೀ ಚಂದ್ರರವರ ಸಂಘಟನೆ ಒಕ್ಕೂಟ ಚರ್ಚೆ ನಡೆಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರ 2 ಪ್ರಮುಖವಾದ ಬೇಡಿಕೆಗಳಾದ, ಒಂದು ಸಾರಿಗೆ ನೌಕರ ಸರ್ಕಾರಿ ನೌಕರಾಗಬೇಕು ಅನ್ನೋ ಬೇಡಿಕೆ, 2ನೇದು ಸರ್ಕಾರಿ ನೌಕರರ ವೇತನವನ್ನ ಸಾರಿಗೆ ನೌಕರು ಕೊಡಬೇಕು ಅನ್ನುವಂಥ ವೇತನ ಬೇಡಿಕೆ. ಈ 2 ಬೇಡಿಕೆಗಳನ್ನ ಶ್ರೀ ಚಂದ್ರರವರಿಟ್ಟಂತಹ ಈ 2 ಬೇಡಿಕೆಗಳನ್ನ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಗೂ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ತಳೆದಿರುವಂತಹ ನಿರಂಕುಶಾಧಿಕಾರಿ ಧೋರಣೆಯ ವಿರುದ್ಧ ಇಡೀ ರಾಜ್ಯದ 1,20,000 ಸಾರಿಗೆ ನೌಕರರು ಒಕ್ಕಟ್ಟಾಗಿ ಈ ಸರ್ಕಾರದ ಈ ಅಪ್ರಜಾಸತ್ತಾತ್ಮಕ ಘೋಷಣೆಯಾದಂತಹ ಮುಷ್ಕರವನ್ನು ಬಹಿಷ್ಕಾರ ಮಾಡುವುದು, ಇಂತಹ ಧೋರಣೆಗಳನ್ನ ವಿರೋಧ ಮಾಡಬೇಕು ಅಂತ ಅನ್ನೋದಕ್ಕೆ ಕಾಮನ್ ಫ್ರಂಟ್ ಮಾಡೋದು ಅತ್ಯಂತ ಅವಶ್ಯ ಅನ್ನೋದು ನನ್ನ ಅಭಿಪ್ರಾಯ. ಈ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ನಾನು ಆತ್ಮೀಯರಾದ ಶ್ರೀ ಚಂದ್ರರವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ. ವೇತನ ಬೇಡಿಕೆಗಳು ಏನೇ ಇರಲಿ, ಇವತ್ತು ಸಾರಿಗೆ ನೌಕರರ ಹಿತವನ್ನು ರಕ್ಷಣೆ ಮಾಡಬೇಕು ಅಂತಂದ್ರೆ ಅವ್ರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳು, ಆಗಿರೋ ಅನ್ಯಾಯ ಅಂತಂದ್ರೆ 38 ತಿಂಗಳ ವೇತನ ಪರಿಷ್ಕರಣೆ, ವೇತನ ವ್ಯತ್ಯಾಸದಿಂದ ಅವರನ್ನ ವಂಚಿತರ ಮಾಡಿರೋದು, ಇದು ಒಂದು ಬೇಡಿಕೆ. ಜಾಯಿಂಟ್ ಆಕ್ಷನ್ ಕಮಿಟಿ ಈಗಾಗಲೇ ಈ ಬೇಡಿಕೆಯನ್ನು ಇಟ್ಟಿದೆ. ಇನ್ನೊಂದು ಬೇಡಿಕೆ 1/1/24 ಹೊಸ ವೇತನ ಪರಿಷ್ಕರಣೆ ಜಾರಿ ತರಬೇಕು ಅನ್ನೋದು. ಈ 2ಕ್ಕೂ ವಿರುದ್ಧ ಇರೋದು ಅಲ್ಲದೇನೆ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರ ಪ್ರವೃತ್ತಿ ನೋಡಿದ್ರೆ 1/4/26 ಜಾರಿಗೆ ತರಬೇಕು ಹೊಸ ವೇತನ ಪರಿಷ್ಕರಣ ಅನ್ನುವಂತಹ ಧೋರಣೆ ಏನಿದೆ,
27 ತಿಂಗಳ ಹೊಸ ವೇತನ ಪರಿಷ್ಕರಣೆಯನ್ನ ಮುಂದೆ ಹಾಕಿ ಈ ವೇತನದ ವ್ಯತ್ಯಾಸವನ್ನ 1,20,000 ಸಾರಿಗೆ ನೌಕರರಿಗೆ ವಂಚಿತರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಧೋರಣೆ ಎದ್ದು ಕಾಣಿಸುತ್ತೆ. ಇದು ನಿರಂಕುಶಾಧಿಕಾರಿ ಧೋರಣೆ, ಕಾರ್ಮಿಕ ವಿರೋಧಿ ಧೋರಣೆ, ಸಾರಿಗೆ ಕಾರ್ಮಿಕರಿಗಂತೂ ಅತ್ಯಂತ ಹೆಚ್ಚಿನ ಹಾನಿಯನ್ನ ಮಾಡುವಂತಹ ಧೋರಣೆ. ಈ ಧೋರಣೆಗಳನ್ನು ಎಲ್ಲವನ್ನು ಎದುರಿಸಬೇಕಾದ್ರೆ ಕಾಮನ್ ಫ್ರಂಟ್ ಆಫ್ ಜಾಯಿಂಟ್ ಆಕ್ಷನ್ ಕಮಿಟಿ ಹಾಗೂ ಒಕ್ಕೂಟ ಇದು ಅತ್ಯಂತ ಅವಶ್ಯ ಅಂತನ್ನುವಂಥದ್ದು ನನ್ನ ಒಂದು ಖಚಿತವಾದ ಅಭಿಪ್ರಾಯ ಇರೋದ್ರಿಂದ ನಾನು ನಮ್ಮ ಪ್ರತಿನಿಧಿಗಳು ಮಹಾಮಂಡಲ 2 ಪ್ರತಿನಿಧಿಗಳು ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿದ್ದಾರೆ. ಅವರಿಗೆ ಅಂದ್ರೆ ಆತ್ಮೀಯರಾದ ಶ್ರೀ ಅರ್ಸ್ ಅವರು, ಅವರಿಗೆ ನಾನು ಹೇಳಿದ್ದೇನೆ, ನಮ್ಮ ಈ ಧೋರಣೆಗಳನ್ನ ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ ಚರ್ಚಿಸಿ ಜಾಯಿಂಟ್ ಆಕ್ಷನ್ ಕಮಿಟಿಯನ್ನು ಒಪ್ಪಿಸಿ ಒಕ್ಕೂಟದ ಜೊತೆ ಕಾಮನ್ ಫ್ರಂಟ್ ತಯಾರು ಮಾಡಿ ರಾಜ್ಯಾದ್ಯಂತ 1,20,000 ಸಾರಿಗೆ ನೌಕರರು ಏಕದೃಷ್ಟಿಯನ್ನು ತಾಳಿ ಒಂದಾಗಿ ಸರ್ಕಾರದ ನಿರಂಕುಶಾದಿ ಧೋರಣೆ ವಿರುದ್ಧ ಅಷ್ಟೇ ಅಲ್ಲ, ಕಾರ್ಮಿಕ ವಿರೋಧಿ ಧೋರಣೆಯನ್ನ, ಸಾರಿಗೆ ನೌಕರರನ್ನ ನ್ಯಾಯಯುತವಾದ ಬೇಡಿಕೆಗಳನ್ನ ವಂಚಿತರನ್ನಾಗಿ ಮಾಡುವಂತಹ ಧೋರಣೆಯ ವಿರುದ್ಧ ನಾವು ಖಚಿತವಾದಂತಹ ಹೋರಾಟ, ನಿರ್ಧಾರವಾದಂತಹ ಹೋರಾಟ, ನಿರಂತರವಾದ ಹೋರಾಟ ಮಾಡಲೇಬೇಕು. ಇವರು ಏನ್ ಸ್ಟ್ರೈಕ್ ಬ್ಯಾನ್ ಮಾಡಿದ್ದಾರೆ, ಇಂತಹ ನಿರಂಕುಶಾದಿ ಧೋರಣೆ ಮತ್ತು 2 ವರ್ಷ 3 ತಿಂಗಳು ವೇತನ ಪರಿಷ್ಕರಣೆಯನ್ನ ಮುಂದೆ ಹಾಕಬೇಕು ಅನ್ನುವಂಥ ಈ ಒಂದು ನಿರಂಕುಶಾಧಿಕಾರಿ ಧೋರಣೆಗಳೆರಡನ್ನೂ ಕೂಡ ನಾವು ವಿರೋಧಿಸಬೇಕಾದ್ರೆ ಇವತ್ತು ಕಾಮನ್ ಫ್ರಂಟ್ ಅತ್ಯಂತ ಅವಶ್ಯ ಅಂತನ್ನೋ ನನ್ನ ವೈಯಕ್ತಿಕವಾದಂತಹ ಖಚಿತವಾದ ಅಭಿಪ್ರಾಯವನ್ನ ನಮ್ಮ ಮಹಾಮಂಡಲದ ಪ್ರತಿನಿಧಿಗಳು ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ ಬಿಂಬಿಸಿ ಆ ಧೋರಣೆಗೆ ಎಲ್ಲರೂ ಕೂಡ ಹಾಗೆ ಮಾಡಿ ಒಕ್ಕೂಟವನ್ನು ಕೂಡ ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ ಸೇರಿಸ್ಕೊಂಡು ಕಾಮನ್ ಫ್ರಂಟ್ ಮಾಡಿ ಸರ್ಕಾರದ ವಿರುದ್ಧ 1,20,000 ಜನ ನಿರಂತರ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಸಾಧಿಸ್ಕೊಳ್ಳೇಬೇಕು. ನಮ್ಮ ಹಕ್ಕು ನ್ಯಾಯಯುತವಾದಂತಹ ಹಕ್ಕು. ಇದು ಯಾಕೆ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾರಿಗೆ ನೌಕರರು ಸರ್ಕಾರಿ ನೌಕರಿಗಿಂತಲೂ ಹೆಚ್ಚು ಪರಿಶ್ರಮ ಮಾಡುವಂತಹ ನೌಕರರು, ಅವರಿಗೆ ಸಾರಿಗೆ ನೌಕರಿಗಿಂತಲೂ ಸರ್ಕಾರಿ ನೌಕರಿಗಿಂತಲೂ ಹೆಚ್ಚು ಸಂಬಳವನ್ನ ತಗೊಳ್ಳುವಂತಹ ಅರ್ಹತೆಯುಳ್ಳಂತಹ ಸಾರಿಗೆ ನೌಕರರು ಇವತ್ತು ತಮ್ಮ ಎಲ್ಲ ಬೇಡಿಕೆಗಳನ್ನು ಕೂಡ ಸರ್ಕಾರ ತಿರಸ್ಕಾರ ಮಾಡ್ತಾ ಇದ್ದಾಗ ಅದರ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡೋದು ಅನಿವಾರ್ಯವಾಗ್ತದೆ ಅಂತನ್ನೋ ಮಾತನ್ನ ನಾನು ಖಚಿತವಾಗಿ ಹೇಳಿ ಬಯಸ್ತೇನೆ. ಇದಕ್ಕೆ ಮಹಾಮಂಡಳ, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲ ಖಚಿತವಾದ ಅಭಿಪ್ರಾಯವನ್ನು ತಾಳಿ ಈ ಅಭಿಪ್ರಾಯವನ್ನು ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲೂ ಒಪ್ಪಿಸಿ ಅದರ ಪ್ರಕಾರ ಜಾಯಿಂಟ್ ಆಕ್ಷನ್ ಹಾಗೂ ಒಕ್ಕೂಟ ಕೂಡಿಕೊಂಡು ಕಾಮನ್ ಫ್ರಂಟ್ ಮಾಡಿಕೊಂಡು ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯ ಅಂತನ್ನುವಂತಹ ನನ್ನ ಖಚಿತವಾದ ಅಭಿಪ್ರಾಯವನ್ನ ಎಲ್ಲ ಕಾರ್ಮಿಕರಲ್ಲೂ ಸಾರಿಗೆ ಕಾರ್ಮಿಕರಲ್ಲೂ ಕೂಡ ನಾನು ಆತ್ಮೀಯವಾಗಿ ಮನವಿ ಮಾಡ್ಕೊಳ್ತೇನೆ, ಕಳಕಳಿಯ ಮನವಿ ಮಾಡ್ಕೊಳ್ತೇನೆ. ನೀವೆಲ್ಲರೂ ಸಿದ್ಧವಾಗ್ರಿ. ಕಾರ್ಮಿಕರು ಒಂದ್ಸಲ ಸಿದ್ಧರಾದ್ರು ಅಂತಂದ್ರೆ, ಅದರಲ್ಲೂ ಸಾರಿಗೆ ನೌಕರರು ನಾಡಿ ಇದ್ದ ಹಾಗೆ, ಸಾರಿಗೆ ನೌಕರರು ನಾಡಿ ಇದ್ದ ಹಾಗೆ. ಇದನ್ನು ಮರಿಬೇಡಿ. ನಾಡಿನೇ ನಿಂತು ಹೋಗ್ಬಿಡುತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ. ಅಂತ ಹಿನ್ನೆಲೆಯಲ್ಲಿ ನಾವು ನಮ್ಮ ಹಕ್ಕುಗಳನ್ನ ಬಿಟ್ಕೊಡ್ಬಾರ್ದು. 4 ವರ್ಷಕ್ಕೊಮ್ಮೆ ಒಪ್ಪಂದ, ಅದು ID ಆಕ್ಟ್ ತಳಗೆ ನೆಗೋಷಿಯೇಟೆಡ್ ಸೆಟಲ್ಮೆಂಟ್ ಆಗಲೇಬೇಕು ಅಂತನ್ನುವಂತಹ ಖಚಿತವಾದಂತಹ ಬೇಡಿಕೆಗಳನ್ನ ಸಾಧಿಸ್ಕೋಬೇಕಾದ್ರೆ ಸಾರಿಗೆ ನೌಕರರು 1,20,000 ಜನ ಒಂದಾಗಿ ಒಂದೇ ಧ್ವನಿಯಲ್ಲಿ ಒಂದೇ ಶಕ್ತಿಯಾಗಿ ಸರ್ಕಾರದ ಈ ನಿರಂಕುಶಾಧಿಕಾರಿ ಧೋರಣೆಯನ್ನ ಸೋಲಿಸುವಂತ ಕೆಲಸ ನಾವು ಮಾಡಲೇಬೇಕು ಅನ್ನೋ ಮಾತನ್ನ ನಾನು ಖಚಿತವಾಗಿ ಹೇಳಿ ಬಯಸ್ತೇನೆ. ಥ್ಯಾಂಕ್ಸ್ ಸರ್. ಡಾಕ್ಟರ್ ಶರ್ಮಾ ಅವರು
ತಮ್ಮ ಸಾರಿಗೆ ನೌಕರರ 38 ತಿಂಗಳ ಬಾಕಿ ಮತ್ತು ವೇತನ ಪರಿಷ್ಕರಣೆ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ನಾನು ಕೂಡ ನನ್ನ ಚಾನೆಲ್ನಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲೇಬೇಕೆಂತೇಳಿ ಕೇಳಿಕೊಂಡು ಈ ಸಂವಾದವನ್ನು ಮುಗಿಸುತ್ತೇನೆ.